ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದುಗುಣ ವ್ಲಾಗ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲೇ ಇದ್ದೀವಿ. ನಮ್ಮ ಹಸ್ಬೆಂಡ್ ರೂಮಲ್ಲಿ ರೆಸ್ಟ್ ಮಾಡ್ತಿದ್ದಾರೆ, ನಮ್ಮ ಪಾಪು ಟಿ ವಿ ನೋಡ್ತಿದ್ದಾಳೆ, ನಾನು ಕಿಚನಲ್ಲಿದ್ದೀನಿ. ಮನೇಲೇ ಇದ್ನಲ್ವ, ಸೊ ಪೈನಾಪಲ್ ತೊಗೊಬಂದಿದ್ದೆ ನಮ್ಮ ಪಾಪುಗೆ ತಿನ್ಸೋಕ್ಕೆ ಅಂದ್ಬಿಟ್ಟು. ಸೊ ಪೈನಾಪಲ್ ಇತ್ತು, ಅದಕ್ಕೆ ಪೈನಾಪಲ್ ಕೇಸರಿಬಾತ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಪೈನಾಪಲ್ ಕೇಸರಿಬಾತು. ನೋಡಬೇಕು ಯಾವ ರೀತಿ ಬರುತ್ತೆ ಅಂತ. ಸೊ ಬನ್ನಿ, ಆಲ್ರೆಡಿ ಏನೇನು ಬೇಕು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಸಿಂಪಲ್ಲಾಗಿ ಮಾಡೋದಷ್ಟೇ. ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನೋಡ್ಬೇಕು, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ, ಅದಕ್ಕೆ. ಬನ್ನಿ, ಇಲ್ಲಿ ಹಾಲು ಕಾಯಿಸಿ ಇಟ್ಕೊಂಡಿದ್ದೀನಿ. ಇಷ್ಟೊಂದು ಬೇಡ, ಹಾಲು 1 ಅಥವಾ 1.5 ಗ್ಲಾಸ್ ಬೇಕಾಗುತ್ತೆ ಅಷ್ಟೇ. ಸೊ ಇಲ್ಲಿ ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಬಂದು ಪೈನಾಪಲ್ನ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಪ್ಯೂರಿ ಥರ. ಇದು ಬಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಇದನ್ನು ಹಾಕ್ಬಿಡ್ತಿದ್ರೆ ಚೆನ್ನಾಗಿರುತ್ತೆ, ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡಿದ್ದೀನಿ. ಇದು ಬಂದು ರವೆ ತೊಗೊಂಡಿದ್ದೀನಿ 1 ಗ್ಲಾಸು. ಇದು ಮೋಸ್ಟ್ಲಿ ಮೀಡಿಯಮ್ ರವೆ ಅನಿಸುತ್ತೆ, ಇನ್ನೂ ಸಣ್ಣ ರವೆ ಬರುತ್ತೆ, ಅದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇದೇ ಇತ್ತು, ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು 1 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ಇದು ತುಪ್ಪ, ಮತ್ತು ಇದು ಡ್ರೈ ಫ್ರೂಟ್ಸ್. ಮನೇಲಿ ಯಾವುದಾದ್ರು ಡ್ರೈ ಫ್ರೂಟ್ಸ್ ಇದೆ ಎಲ್ಲ ಯೂಸ್ ಮಾಡ್ಬೋದು. ಸೊ ಮನೇಲಿ ಇವಾಗ ಸದ್ಯಕ್ಕೆ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ಇತ್ತು, ಅದಕ್ಕೆ ತೊಗೊಂಡೆ. ಇದಕ್ಕೆ ವಾಲ್ನಟ್ಟು, ಪಿಸ್ತಾ ಎಲ್ಲ ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮತ್ತು ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ನಾವು ಈ ಮನೇನ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ವ್ಲಾಗ್ ಮಾಡ್ತೀನಿ. ಮನೆ ಇಲ್ಲೇ ಮದ್ದೂರಲ್ಲೇ ನೋಡಿರೋದು, 2 BHK ನೋಡಿದ್ದೀವಿ. ಈಗ ಪ್ರೆಸೆಂಟ್ ಇರೋದು ನಾವು 1 BHK. ಸೊ ನಮಗೆ ಸಾಕಾಗ್ತಿಲ್ಲ 1 BHK, ಅದಕ್ಕೆ ಅಂದ್ಬಿಟ್ಟು ನಾವು 2 BHK ನೋಡಿದ್ದೀವಿ. ನಮ್ಮ ಪಾಪು ಬಂದು, ನಮ್ಮ ಪಾಪುಗೆ ನಾನು ಏಲಕ್ಕಿ ಪೌಡ್ರ್ ಮಾಡೋಕ್ಕೆ ಹೇಳಿದ್ದೆ. ಸೊ ಈಗ ಮಾಡಿಬಿಟ್ಟು ಇವಾಗ ತಂದುಕೊಟ್ಲು. ಬನ್ನಿ ಹಾಯ್ ಮಾಡು. ಸೊ ಬನ್ನಿ, ಇದನ್ನು ನಿಮ್ಗೆ ಹೇಳೋದೇ ಮಾಡ್ಬಿಟ್ಟಿದೆ, ಇದು ಲಾಸ್ಟಲ್ಲಿ ಹಾಕೋದಲ್ವ. ಸೊ ಬನ್ನಿ, ನಾವು ಆ್ಯಕ್ಚುಲಿ ಮನೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿ 2.5-3 ಮಂತ್ಸ್ ಆಯಿತು ಅನಿಸುತ್ತೆ. ಇಲ್ಲಿ ಮದ್ದೂರಲ್ಲಿ ಮನೆಯೇ ಸಿಗ್ತಿಲ್ಲ, ಹುಡುಕಿ ಸಾಕಾಗೋಯ್ತು ನಮಗಂತೂ. ಮಧ್ಯೆ 1 ಮಂತ್ ಆಷಾಢ ಬೇರೆ ಬಂದುಬಿಡ್ತಲ್ವ, ಆ ಟೈಮಲ್ಲಿ ಹುಡ್ಕೋಕ್ಕಾಗಲಿಲ್ಲ. ಸೊ ಇವಾಗ 15 ಡೇಸಿಂದ ಮತ್ತೆ ಎಲ್ಲ ಕಡೆನೂ ಹುಡುಕಿ, ಸೊ ಫೈನಲಿ ಈಗ 1 ಮನೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಹೋಗಬೇಕು, ಇನ್ನೂ ಯಾವಾಗಂತ ಫೈನಲ್ ಆಗಿಲ್ಲ. ಸೊ ಯಾವಾಗ ಹೋಗೋದು ಅಂತ ಹೇಳ್ತೀನಿ. ಮನೆ ಅಂತೂ ತುಂಬ ಚೆನ್ನಾಗಿದೆ. ಈ ಮನೆಗಿಂತ ನಾವೀಗ ನೆಕ್ಸ್ಟ್ ಹೋಗ್ತಿರೋ ಮನೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಈಗ ಪ್ರೆಸೆಂಟ್ ನಮಗೆ ಆ ಮನೆ ಓಕೆ, ಸಾಕಾಗುತ್ತೆ. ನೆಕ್ಸ್ಟ್ ನೋಡೋಣ ಫ್ಯೂಚರಲ್ಲಿ ನಾವು ಮನೆ ಕಟ್ಸಿದಾಗ ಯಾವ ರೀತಿ ಕಟ್ಸ್ತೀನಿ ಅಂತ. ನನಗಂತೂ ತುಂಬಾ ಡ್ರೀಮ್ ಇದೆ, ಈ ಥರನೇ ಮನೆ ಕಟ್ಸ್ಬೇಕು ಅಂತ. ಐ ಹೋಪ್ ದೇವ್ರು ನಮ್ಗೆ ಆಶೀರ್ವಾದ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತೀನಿ. ಬಂದು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ಸದ್ಯಕ್ಕೆ ಇಷ್ಟು ಸಾಕು. ಸೊ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ಮಾಮೂಲಿ ಗೊತ್ತಲ್ಲ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕಷ್ಟೆ. ಇದು ಫ್ರೈ ಆಗಿದೆ, ಸೊ ಇದನ್ನೀಗ ತೆಗೆದಿಟ್ಕೊಬಿಡೋಣ. ಇದೇ ತುಪ್ಪಕ್ಕೆ ಇವಾಗ ರವೆ ಹಾಕೋತೀನಿ. ರವೆ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದು ನೀಟಾಗಿ ಗೋಲ್ಡನ್ ಕಲರ್ ಫ್ರೈ ಆಗಿದೆ, ಅಂದರೆ ಹಸಿ ವಾಸನೆ ಎಲ್ಲ ಹೋಗಿದೆ, ಕಲರ್ ಚೇಂಜ್ ಆಗಿದೆ ನೋಡಿ ರವೆದು. ಸೊ ಇದಕ್ಕಿವಾಗ ಶುಗರ್ ಹಾಕೊಳ್ಳೋಣ. ಇಷ್ಟು ಸಾಕು ಅನಿಸುತ್ತೆ, ಇಷ್ಟೇ, ಸ್ವಲ್ಪನೇ ಉಳಿಸಿರೋದು ಅಷ್ಟೇ. ಸ್ವೀಟ್ ಜಾಸ್ತಿ ತಿಂತೀನಿ ಅನ್ನೋಬೇಕಂದ್ರೆ ಇನ್ನೂ ಜಾಸ್ತಿ ಹಾಕೋಬೋದು. ಇದನ್ನು ಚೂರು ಹಿಂಗೆ ಫ್ರೈ ಮಾಡಿಬಿಟ್ಟು ಇದಕ್ಕೆ ಇವಾಗ ಹಾಲು ಹಾಕ್ಕೊಳ್ಳೋಣ. ಸೊ ಇವಾಗ ರವೆ ತೊಗೊಂಡಿದ್ದಲ್ಲ, ಅದೇ ಗ್ಲಾಸಲ್ಲಿ ಹಾಲು ಹಾಕೋತಿದ್ದೀನಿ. 1 ಗ್ಲಾಸು, ಮತ್ತು ಇನ್ನು ಎಕ್ಸ್ಟ್ರಾ ಅರ್ಧ ಗ್ಲಾಸ್ ಹಾಲು ಹಾಕೋತೀನಿ. ಒಂದೂವರೆ ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಗ್ಲಾಸ್ ನೀರು ಹಾಕ್ಕೊತೀನಿ. ಇದು ನೋಡಿ, ಇನ್ನು ಅರ್ಧ ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಸೊ ಇದು ನೀಟಾಗಿ ಇವಾಗ ಬೇಯಲಿ. ಇವಾಗ ಕುದಿ ಬರ್ತಾ ಇದೆ ನೋಡಿ, ಇಷ್ಟು ಗಟ್ಟಿಯಾಗಿದೆ. ಸೊ ಇವಾಗ ಇದಕ್ಕೆ ಪೈನಾಪಲ್ ಪ್ಯೂರಿ ಹಾಕ್ಕೊಳ್ಳೋಣ.
ನೀಟಾಗಿ ಕೈ ಹಾಕ್ಕೊಳ್ಳೋಣ. ಕಲ್ಲು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸ್ಮೆಲ್ ಅಂತೂ ಸಕ್ಕದಾಗಿದೆ, ಗಮ್ಮು ಅಂತಿದೆ. ಸೊ ಇದು ನೀಟಾಗಿ, ಇದು ಪೈನಾಪಲ್, ಆ್ಯಕ್ಚುಲಿ ಪೈನಾಪಲ್ ಇದು. ಸೊ ಇವಾಗ ನೋಡಿ ಈ ಥರ ಗಟ್ಟಿಯಾಗಿದೆ. ಸೊ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪೈನಾಪಲ್. ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಕ್ರಂಚಿ ಕ್ರಂಚಿಯಾಗಿ ಸಿಕ್ಕಿದ್ರೆ ಬಾಯಿಗೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪೈನಾಪಲ್ ಕೇಸರಿ ಬಾತ್ ರೆಡಿ. ಹರ್ಕೊಂಡೋಗ್ಬಿಟ್ಟಿದೆ. ನನ್ನ ಮಗಳು ಕುಟ್ಕೊಟ್ಟಿರೋ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಇದು ಒಂದು ನೀಟಾಗಿ ಒಂದು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿದ್ರೆ ಕೇಸರಿ ಬಾತ್ ರೆಡಿ ಇರುತ್ತೆ. ಟೇಸ್ಟ್ ಮಾಡೋಕ್ಕಿರೋದು ನಾನು ನಮ್ಮ ಹಸ್ಬೆಂಡ್ಗೆ ಕೊಡ್ತೀನಿ, ಯಾಕೆಂದರೆ ಅವ್ರು ಮನೇಲೇ ಇದ್ದಾರಲ್ಲ ಅದಕ್ಕೆ. ನಮ್ಮ ಸ್ವೀಟಿಗೆ ಕೇಸರಿ ಬಾತ್ ಬೇಕಂತೆ ನೋಡಿ, ಅದಕ್ಕೆ ಹೆಂಗಾಗ್ತವೆ ನೋಡಿ ಕೇಸರಿ ಬಾತ್ ತಿನ್ನೋಕ್ಕೆ ಅಂತ. ಹೆಂಗೈತೆ ಸ್ವೀಟಿ ಕೇಸರಿ ಬಾತು? ಚೆನ್ನಾಯ್ತಾ? ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಯ್ತಮ್ಮ. ಹಸ್ಬೆಂಡ್ ಇಲ್ಲೇ ಬಂದಿದ್ದಾರೆ, ಇಲ್ಲೇ ನನ್ನ ಇಲ್ಲೇ ಸುತ್ತಾಡ್ತಾ ಇದ್ದಾರೆ. ಯಾಕೆಂದರೆ ಕೇಸರಿ ಬಾತ್ ತಿನ್ನೋಕ್ಕೆ ಅಲ್ವಾ ಅಪ್ಪಿ? ನೀರು ಕುಡಿಯೋಕ್ಕ? ಬನ್ನೀಗ ನಮ್ಮ ಹಸ್ಬೆಂಡ್ಗೆ ಕೇಸರಿ ಬಾತ್ ಟೇಸ್ಟ್ ಮಾಡ್ಸೋಣ ಹೆಂಗಿದೆ ಅಂತ. ಟೇಸ್ಟ್ ಮಾಡ್ಬಿಟ್ಟು ಹೇಳೋಪಿ. ನಿಜ ಸಕ್ಕತ್ತ ಕಾಣಿಸ್ತಿದೆ. ಚೆನ್ನಾಯ್ತಾ? ಸ್ವೀಟು ಕರೆಕ್ಟಿಗಿದೆಯಾ? 10ಗೆ ಎಷ್ಟು ಕೊಡ್ತೀರಾ? 10 ಕೊಡ್ತೀನಿ. ಹೌದಾ? ಥ್ಯಾಂಕ್ ಯು. ಸೊ ಬನ್ನಿ, ಈಗ ನಾನು ನಮ್ಮ ಮಗಳು, ನಮ್ಮ ಮುದ್ದು ಮಗಳು ಅಂತೀರ ಪಾಪ, ಆಗಲೇ ಕೈಯಲ್ಲೇ ಟೇಸ್ಟ್ ಮಾಡ್ಬಿಟ್ಟು ಸುಡ್ತಾಯ್ತಾ? ಒಂಚೂರು ಟೇಸ್ಟ್ ಮಾಡಪ್ಪ. ಬಿಸಿ ಬಿಸಿ ತಿನ್ನೋ ಚೆನ್ನಾಗಿರುತ್ತೆ, ಆದ್ಮೇಲೆ ತಿಂದು ಚೆನ್ನಾಗಿರುತ್ತೆ ಪಾಪಣಿ. ಇವಳು ಓವರಾಗಿ ಡೌನ್ ಮಾಡ್ತಾಳೆ. ಕರೆಕ್ಟಾಗಿ ಹೇಳಿ ಹೆಂಗೈತೆ ಅಂತ. ಹೆಂಗೈತೆ? ಚೆನ್ನಾಗೈತೆ? ಹೆಂಗೈತೆ? ಇಲ್ಲಿ ನೋಡ್ಕೊ ಮಾತಾಡು. 10ಗೆ ಎಷ್ಟು ಕೊಡ್ತೀರಾ? 10? 20. 20 ಎಷ್ಟು? 40. 40ಗೆ ಪ್ಲಸ್ 40? 80. 80ಗೆ ಪ್ಲಸ್ ಸಾಕು ಸಾಕು. ಈಗ 10ಗೆ ಎಷ್ಟು ಕೊಡ್ತೀಯ ಹೇಳು ಕರೆಕ್ಟಾಗಿ. 1000. 10ಗೆ 1000 ಕೊಡ್ತೀಯ? ಅಷ್ಟೊಂದು ಚೆನ್ನಾಯ್ತಾ ಮಗಳೇ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಈಸಿ ಮಾಡೋದು, ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾನು ಟೇಸ್ಟ್ ಮಾಡ್ತೀನಿ. ಸೊ ಎಲ್ರಿಗೂ ಬಾಯ್ ಹೇಳ್ತಾ ಹ್ಯಾಪಿ ಸಂಡೇ.